ಎಲ್ಲರಿಗೂ ನಮಸ್ಕಾರ. ಇವತ್ತೇನಪ್ಪ ಅಂದ ಕೆಲಸ, ಇವತ್ತು ಬಂದು ಸುಟ್ಕೊಂಡು ಕೇಳಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಇವ್ರು ಬಂದು ಫಸ್ಟ್ ನಾನು ವೆಬ್ರಿನ್ ಹೋಗಿ ತೂಕಕ್ಕೆ ಮೊದಲು ಬೇರೆ ತೋಟದಲ್ಲಿ ತೆನೆ ಕಿತ್ಕೊಂಡ್ಬಂದಿದ್ರು. ಅದಷ್ಟಪ್ಪ 5 ಟನ್ ಬಂದಿದ್ದು ಬೇರೆಯವ್ರದ್ದು. ಟೋಟಲ್ ಗಾಡಿ ಎಷ್ಟು ವೆಯ್ಟ್ ಇದೆಯಪ್ಪ ಅಂದರೆ ಇವಾಗ 11,600 kg ಇದೆ ಟೋಟಲ್ ಗಾಡಿ ವೆಯ್ಟು. ಅದೆಲ್ಲ ಆದಮೇಲೆ ನಾನು ವಾಪಸ್ ಗಾಡಿ ತೊಡೋದ್ರ ಕರ್ಕೊಂಡು ಹೋದೆ. ಬಟ್ ತೊಡೋದ್ರ ಕರ್ಕೊಂಡು ಹೋಗ್ತಿರ್ಬೇಕು ಏನಾಯ್ತಪ್ಪ, ತೊಡೋ ಹತ್ರ ಒಂದು ಹುಣಸೆ ಮರ ಇತ್ತು. ಆ ಮರದ ಕೆಳಗೆ ಗಾಡಿ ಪಾಸ್ ಆಗ್ತಿಲ್ಲ. ಯಾಕಪ್ಪ ಅಂದ್ರೆ ಈಚೆ ಇದು ಲಾಂಗ್ ಇದೆ ಸ್ವಲ್ಪ ಮೇಲೆ ಟಾಪು, ಅದು ಪಾಸ್ ಆಗ್ತಾಯಿಲ್ಲ. ಸ್ವಲ್ಪ ಹೊತ್ತೇನೋ ಬಾಧೆ ಬಿದ್ದು 1.5 ಅವರ್ ಆದಮೇಲೆ ಏನೋ ಸ್ವಲ್ಪ ಬಾಧೆ ಬಿದ್ದು ಇದು ಮಾಡಿದ್ವಿ. ಬೇರೆ ಸೈಡಲ್ಲಿ ಈ ಗಾಡಿ ಎತ್ಕೊಂಬಂದ್ರಿ ಇದ್ರಾಗ ತೊಡೋತ್ರಗೆ ಎಲ್ಲ ಗಾಡಿ ಎತ್ಕೊಂಬಂತ ಕೀಳಕ್ಕೆ ಶುರು ಮಾಡಿದ್ರು. ಏನು ರೇಟಪ್ಪ ಅಂತ ಕೊಟ್ಟಿರೋದು ನಾನು ಸ್ವೀಟ್ ಕಾರ್ನು 8.5 ರೂಪಾಯಿ ಕೊಟ್ಟಿರೋದು. ಬಟ್ ಆ್ಯಕ್ಚುಲಿ ಇವಾಗ ರೇಟ್ ನಡೀತಾ ಇದೆಯಪ್ಪ ಅಂದರೆ 10 ರೂಪಾಯಿಂದ 12 ರೂಪಾಯಿ ನಡೀತಾ ಇದೆ ಕೆ ಜಿ ಸ್ವೀಟ್ ಕಾರ್ನು ಇವಾಗ ಕೀಳ್ತಾ ಇರೋದು. ಯಾಕಪ್ಪ ನಮ್ದು 8.5 ಕೊಟ್ಟರು ನಮ್ಮದು ಬಿದೋಗಿದೆ. ಬಟ್ ಹಂಗೆ ಮದ್ದು ಕೂಡ ಹೊಡೆದಿರಲಿಲ್ಲ ನಾವು, ಮದ್ದು ಹೊಡಿಬೇಕಾಗಿತ್ತು, ಮದ್ದು ಕೂಡ ಹೊಡೆದಿರಲಿಲ್ಲ. ಹಂಗೆ ಸೈಜ್ ಕೂಡ ಇಲ್ಲ, ಓವರ್ ಸೈಜ್ ಇಲ್ಲತ್ತೇನೆ, ಮೀಡಿಯಮ್ ಆಗಿದೆ ಸೈಜು. ಅದಾದ್ಮೇಲೆ ಏನಾಗುತ್ತಪ್ಪ, ಇನ್ನೊಂದೇನಪ್ಪ ಅಂದರೆ ಅವ್ರಿಗೆ ಕೀಳಬೇಕಾದ್ರೆ ಟೈಮ್ ಆಗೋಲ್ಲ, ಅಂದರೆ ಲೇಟ್ ಆಗುತ್ತೆ ಕೀಳೋದಕ್ಕೆ. ಅದಕ್ಕೆ ಕೀಳೋದು ಲೇಟ್ ಖರ್ಚು ಬೇರೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು 8.5ಗೆ ಕೊಟ್ಟಿದ್ದೀನಿ. ಬಟ್ ಬೇರೆಯವ್ರು ಯಾರು ಬರಲಿಲ್ಲ, ಬೇಡ ಅಂದರು ನಮಗೆ ಅಂದರು. ಅದಕ್ಕೋಸ್ಕರ ಇವಾಗ ಇವ್ರು ಬಂದಿದ್ದು ಕೊಟ್ಟಿದ್ದೀನಿ 8.5 ರೂಪಾಯಿಗೆ. ಇದು ಬಂದು ಕ್ಲಿನಿಕ್ಗೆ ಇವತ್ತು ಕೀಳ್ತಾ ಇದ್ದಾರೆ. ಇವ್ರು ಬಂದು ಡೈರೆಕ್ಟ್ ಗಾಡಿಯಲ್ಲಿ ಲೋಡ್ ಮಾಡ್ಕೊತಾರೆ, ಹಂಗೆ ಮೂಟೆಗೆ ಹಾಕಲ್ಲ, ಡೈರೆಕ್ಟ್ ತೆನೆಗಳು ಕಿತ್ಕೊಂಬಂದು ಹಂಗೆ ಗಾಡಿಯಲ್ಲಿ ಲೋಡ್ ಮಾಡ್ಕೊತಾರೆ. ಟೋಟಲಾಗಿ ವೆಬ್ರಿಜ್ ಮೇಲೆ ತಗೋಕೋದು ಎಷ್ಟು ಕೆ ಜಿ ಬಂದಂದರೆ 7,110 kg ಬಂದಿದೆ. 7 ಟನ್ 110 kg ಬಂದಿದೆ. ಇದು ಜಾಸ್ತಿ ಬಂದಿದೆ ಕಡಿಮೆ ಬಂದಿದೆ ಎಕರೆಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ಥರ ಯೂಸ್ಫುಲ್ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್.